ದಂಪತಿಗಳನ್ನ ಕರೀರಿ. ಸಂಜೀವ, ಅಮೃತ, ಇಬ್ರು ಬನ್ನಿ. ಬನ್ನಿ. ಅಮ್ಮ, ನೀನ್ ಹತ್ರ ಸ್ವಲ್ಪ ಮಾತಾಡ್ಬೇಕು, ಬಾ. ಏನು? ಅಮೃತ ಅವರೇ ಬನ್ನಿ, ಕರೀತಿದ್ದಾರೆ. ಅಮ್ಮ, ನನ್ನ ಮಾತು ಕೇಳು. ಫಾರ್ಮ್ ಫಿಲ್ಮ್ ಅಮ್ಮು ಅಮ್ಮು ಏನಮ್ಮ, ನಿನ್ ತಂಗಿ ಮಗಳು ಪೂಜೆಗೆ ಆ ದೇವೇನಾದ್ರೂ ಒಲ್ದು ಹೊರಗಿರ ಕೊಟ್ಬಿಡ್ತಾನ ಹೇಗೆ? ಕೊಡ್ತಾನೆ. ಒಂದು 4 ಮಕ್ಕಳನ್ನ ಹೆತ್ತು ಇದೇ ಊರಲ್ಲೇ 100 ಜನ್ಮ ಸಂಸಾರ ಮಾಡ್ಕೊಂಡಿರುವಂತ ವರ ಕೊಡ್ತಾನೆ. ಕೊಡ್ತೀರಿ. ಬೇಡಮ್ಮ, ಬೇಡ. ನಾನು ಕೊಡ್ತೀನಿ. ಇಲ್ಲ ಬಿಡಿ ಚಂದ್ರಿ, ನಾನು ಕೊಡ್ತೀನಿ ಅನ್ನಲ್ಲ. ಆದಿಯವರೇ, ಪಾನ್ಕ ತಗೊಳ್ಳಿ. ಥ್ಯಾಂಕ್ಸ್. ಅಯ್ಯಯ್ಯೋ, ನಂಗೆ ಥ್ಯಾಂಕ್ಸ್ ಹೇಳ್ಬಿಟ್ನಲ್ಲ. ದೇವ್ರೆ, ಈ ಖುಷಿ ಹಂಚ್ಕೊಳ್ಳೋಣ ಅಂದ್ರೆ ನೀಗನೂ ಇಲ್ಲ. ಛೆ, ಎಂತ ಟೈಮು. ಅಯ್ಯಯ್ಯೋ. ಏನಾಯ್ತೆ? ಅಯ್ಯೋ, ಥ್ಯಾಂಕ್ಸ್ ಹೇಳ್ಬಿಟ್ಟ ಕಣೆ. ಲಕ್ಕಿ, ಆಯ್ಲಿ. ಇಷ್ಟಕ್ಕೆಲ್ಲ ಕಾರಣ ನೀನೇ ಅಲ್ವಾ? ಲಕ್ಕಿ ಅವರೇ, ತಗೊಳ್ಳಿ, ಜ್ಯೂಸ್ ಕುಡೀರಿ. ಏನು ನೀವು ಅಂತ ಮರ್ಯಾದೆ ಬೇರೆ ಕೊಡ್ತಾ ಇದೆಯಾ? ಏನೋ ಹಂಗೆ ಕರಿಬೇಕು ಅನ್ನಿಸ್ತಪ್ಪ. ಬೇಡ ಅಂದ್ರೆ ಹೇಳಿ, ನೀನು ಅಂತಾನೆ ಕರಿತೀನಿ. ನೀನ್ ಕುಡಿಯಲ್ವ ಲಕ್ಕಿ? ತಗೋ, ಜ್ಯೂಸ್ ಕುಡಿ. ಇದು ಜ್ಯೂಸ್ ಅಲ್ಲ, ಪಾನ್ಕ. ಪಾನ್ಕನ? ಇರ್ಲಿ, ತಗೋ ಲಕ್ಕಿ, ಪಾನ್ಕ ಕುಡಿ. ಅಲ್ಲ, ನಿಂಗೇನಾಯ್ತು? ಚೆನ್ನಾಗಿದ್ಯಲ್ಲ. ಏನ್ ಲಕ್ಕಿ, ನೀನು ಚೆನ್ನಾಗಿ ಮಾತಾಡ್ಸಿದ್ರು ಬೈತೀಯಪ್ಪ. ಅಲ್ಲ, ನೀನು ಮಧು ಮಗಳು, ಇನ್ನು ನಿನ್ ಮದ್ವೆಲಿ ನಾವೆಲ್ಲ ಓಡಾಡ್ಬೇಕು. ನೋಡಿದ್ರೆ ನೀನೇ ಅಷ್ಟೊಂದು ಕೆಲಸ ಮಾಡ್ತಿದ್ಯಲ್ಲ ಅಂತ ಕರೆದೆ. ಹೋಗಪ್ಪ, ನಂಗೆ ಬೇಜಾರಾಯ್ತು. ಹಲೋ, ನಾನ್ ಯಾವ ಸೀಮೆ ಮದುಮಗಳು? ಸುಮ್ಮನೆ ನನ್ನನ್ನು ರೇಗಿಸ್ಬೇಡ. ಕೈಯಲ್ಲಿರೋ ಪಾನ್ಕನ ಕುಡಿ, ಬೇಕಿದ್ರೆ ಇನ್ನೊಂದು 4 ತಂದು ಕೊಡ್ತೀನಿ. ಹಿಂಗಂದ್ರೆ ಹೆಂಗೆ ಲಕ್ಕಿ? ಮದುವೆ ಫಿಕ್ಸ್ ಆದ್ಮೇಲೆ ನಿನ್ ಮಧು ಮಗಳೇ ತಾನೆ. ನೀನೇನ್ ತಲೆ ಕೆಡ್ಸ್ಕೊಬೇಡ. ನಿನ್ ಮದ್ವೆನ ನಾನೇ ಮುಂದೆ ನಿಂತು ಧಾಮ್ ಧೂಮ್ ಅಂತ ಮಾಡ್ತೀನಿ. ಮೋಸ್ಟ್ಲಿ ಪೂಜೆ ಶುರುವಾಗೋಕ್ಕೂ ಮುಂಚೆನೆ ದೇವ್ರು ನಿನ್ಗೆ ಒಳ್ಳೆ ಬುದ್ಧಿನ ವರ ಕೊಟ್ಬಿಟ್ಟಿದ್ದಾನೆ ಅನ್ಸುತ್ತೆ. ಇಲ್ಲ, ಚಾನ್ಸೇ ಇಲ್ಲ. ಆ ಥರ ಎಲ್ಲ ಆಗಕ್ ಸಾಧ್ಯನೇ ಇಲ್ಲ. ಮೋಸ್ಟ್ಲಿ ನಿನಗೆ ತಲೆ ಕೆಟ್ಟಿದೆ ಅನ್ಸುತ್ತೆ, ಅದಕ್ಕೆ ಹಿಂಗ್ ಆಡ್ತಿದ್ಯಾ. ಲಕ್ಕಿ, ಸರೋಜಾ, 1 ನಿಮಿಷ ಬಂದೆ. ಮನೇಲಿರೋದೆಲ್ಲ ಹಾಕೊಂಡು ಬಂದಿದ್ಯಾ? ಇನ್ನೇನು ನೋಡುವೆ? ಹುಸೆ, ಇದೇ ಕೊನೆ ಎಳ್ನೀರು. ಮತ್ತೆ ಅಲ್ಲಿ ಬಂದು ಇದನ್ನೆಲ್ಲ ಕೈಯಲ್ಲಿ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿಯಾ? ಚಿನ್ನ ರನ್ನ ಅಂತ ಕೆನ್ನೆ ಮುಟ್ಟಿ ಮುದ್ದು ಮಾಡ್ತಾ ಹೇಳು ಹುನಿನ. ಅಯ್ಯ, ನೀವ್ಯಾಕ್ರಿ ಸುಡ್ಸುಡ ಅಂತೀರಾ? ಅದಕ್ಕೆ ತಣ್ಣಗಾಗ್ಲಿ ಅಂತಾನೆ ಕುಡಿತಾ ಇದ್ದೀನಿ ಮಮ್ಮಿ. ಮತ್ತೆ ಇನ್ನೊಂದ್ ಕೆತ್ತ ಮಮ್ಮಿ ಅಂತ ಅನ್ಬೇಡ ಕಣ. ನೀನು ಮಮ್ಮಿ ಅಂದಾಗೆಲ್ಲ ಈ ಒಗ್ಗರ್ನಲ್ಲಿ ಸಾಸಿವೆ ಸಿಡ್ದಂಗ್ ಮೈ ಎಲ್ಲ ಸಿಡಿಯುತ್ತೆ. ಅಯ್ಯೋ, ನೀವ್ ಸ್ವಲ್ಪ ಸುಮ್ನೆ ಇರ್ರಿ. ಮಗ, ಸೊಸೆ ತವ ಸ್ವಲ್ಪ ನೋಡ್ಕೊಂಡ್ ಮಾತಾಡ್ಲಾ? ಅವಳ ಅದೃಷ್ಟ ಬಹಳ ಚೆನ್ನಾಗಿದೆಯಂತೆ. ನಮ್ ಜ್ಯೋತಿಷ್ ಹೇಳೋರೆ, ಅವಳು ನಮ್ಮ ಮನೆಗ್ ಕಾಲಿಟ್ರೆ ಮನೆಗ್ ಒಳ್ಳೇದೈತಂತೆ ಕಣ ಮಗ. ಮೇ ಸುಮ್ಕೆ ಅದಾದ್ನೇ ಹೇಳ್ತಿರ್ಬೇಡ ನೀನು. ನಾನು ಹೇಳಿದ್ದು ಅವಳನ್ನ ಕರ್ಕೊಂಡು ಹೊರಗಡೆ ಎಲ್ಲಾರ ತಿರುಗಾಡ್ಕೊಂಬತ್ತೀನಿ ಅಂತ. ನೀನ್ ನೋಡಿದ್ರೆ
ಯಾರ್ದೋ ಮನೆ ಪೂಜೆಯಲ್ಲಿ ಕೈ ಮುಕ್ಕೊಂಡು ನಿಂತ್ಕೊ ಅಂತ ಹೇಳ್ತಾ ಇದೆಯಾ? ಏನು ಕರೆದ ತಕ್ಷಣ ಓಡ್ ಬಂದ್ಬಿಡ್ತಾಳ? ಏಯ್, ಮೈಯಲ್ಲಿ ಹೊಸಿ ಜ್ಞಾನ ಇಟ್ಕೊಂಡು ಮಾತಾಡ. ಅಯ್ಯೋ, ನೀವು ಸ್ವಲ್ಪ ಸುಮ್ಮನೆ ಕೂತ್ಕೊಳ್ರಿ. ಅವ್ನ್ ಯಾಕೆ ಬೈತಾ ಇದ್ದೀರಾ? ಹೊಸ್ದಾಗ್ ಮದ್ವೆ ಆಗೋ ಹುಡುಗಿನ ಕರ್ಕೊಂಡು ಪಾರ್ಕು ಸಿನಿಮಾ ಅಂತ ಸುತ್ತಾಡ್ಬೇಕು ಅಂತ ಆಸೆ ಇರಲ್ವೇ? ನೀನು ಹಿಂಗೆ ಮುದ್ಗೈದೆ ಅವನು ಹಾಳಾಗಿ ಹೋಗಿರೋದು. ಅದು ಅಲ್ಲದೆ ಅವನು ಏನೇ ಮಾಡಿದ್ರು ಅದನ್ನ ಸಮರ್ಥನೆ ಮಾಡ್ಕೊಂಡ್ ಬರ್ತಿದ್ಯಾ? ಏಯ್, ಬುದ್ಧಿಗಿದ್ದೇನೆ ನಿನಗೆ? ಏಯ್, ನಿಧಾನ ಕೊಡ್ಸ. ನೀ ಪಾರ್ಕು ಸಿನಿಮಾ ಎಲ್ಲ ನಿಮ್ ಕಾಲಕ್ಕೆ ಮುಗ್ದೋಯ್ತು. ನಮ್ ಕಾಲದಲ್ಲಿ ಅವೆಲ್ಲ ಇಲ್ಲ. ನಮ್ ಕಾಲದಲ್ಲಿ ಏನಿದ್ರು ಹಂಗ್ ಹೋಗ್ಬೇಕು, ಹಿಂಗ್ ಬರಬೇಕು. ಆಟೆಯ ಚಪ್ಪಲಿ ಕಿತ್ಕೊಂಡ್ ಬರುತ್ತೆ ಬದ್ಮಾಶ್. ಏಯ್, ಮತ್ತೆ ಇದ್ನ ಹೊಸ ಜ್ಞಾನ ಇಟ್ಟು ಕೇಳಿಸ್ಕೊಳ್ಳ. ನೀನು ಮದ್ವೆ ಆಗ್ತಾ ಇರೋದು ಪುರೋಹಿತರ ಮನೆ ಹುಡುಗಿನ. ನಿನ್ನಂತ ಮೂರು ಬಿಟ್ಟವನ್ಗೆ ಅವ್ರು ಹೆಣ್ ಕೊಡ್ತಾ ಇರೋದು ದೊಡ್ಡ ವಿಷಯ. ನೋಡ, ಈ ರೀತಿ ನವರಂಗಿ ನಾಟಕ ಏನಾರು ಆಡಿದ್ರೆ ಮೆಟ್ಟಲ್ಲಿ ಹೊಡಿತಾರೆ. ರೀ, ಒಳ್ಳೆ ಕೆಲ್ಸಕ್ಕೆ ಹೋಗುವಾಗ ಎಂತ ಕೆಟ್ಟ ಮಾತುಗಳನ್ನ ಆಡ್ತಾ ಇದ್ದೀರಾ? ಕಾಸಿಗೆ ತಕ್ಕಂತೆ ಕಜ್ಜಾಯ, ಮರ್ಯಾದೆ ತಕ್ಕಂತೆ ಮಾತು. ನಿನ್ನ ಮಗನಿಗೆ ಮರ್ಯಾದೆ ನಡ್ಕೊಳಕ್ ಕೇಳು. ನಾನು ನೆಟ್ಟಿಗೆ ಮಾತಾಡ್ತಾ ಇವನಿ. ಓ